ಈತ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ನೇಪಾಳಕ್ಕೆ ತೆರಳಿ ಅಲ್ಲಿಂದ ಮರಳಿ ಬಂದಿದ್ದು ಉಡುಪಿಗೆ. ಈತನ ಸವಾರಿಗೆ ಹಿಡಿದದ್ದು ಕೇವಲ 25 ದಿನಗಳು ಅಷ್ಟೇ. ಹಾಗಾದ್ರೆ ಯಾರು ಈತ? ನೇಪಾಳಕ್ಕೆ ಸವಾರಿ ಬೆಳೆಸಿದ್ದು ಯಾಕೆ? ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಉಡುಪಿಯ ಕಾಪು ತಾಲೂಕಿನ ಶಿರ್ವ ಗ್ರಾಮದ ನಿವಾಸಿ ಪ್ರಜ್ವಲ್ ಶೆಣೈಗೆ ಬೈಕ್ ಸವಾರಿ ಅಂದ್ರೆ ಎಲ್ಲಿಲ್ಲದ ಕ್ರೇಜ್. ತಮ್ಮ 25 ವರ್ಷದ ಹಳೆಯ ಹೀರೋ ಕಂಪನಿಯ ಸ್ಪ್ಲೆಂಡರ್ ಬೈಕ್ನಲ್ಲಿ ಕೇವಲ 25 ದಿನಗಳಲ್ಲಿ ನೇಪಾಳಕ್ಕೆ ತೆರಳಿ ಮತ್ತೆ ಉಡುಪಿಗೆ ಬಂದಿದ್ದು ಅಚ್ಚರಿ. ಈ ಹಿಂದೆ ತಂದೆ ಮತ್ತು ಮಗ ಅಯೋಧ್ಯೆಯ ಶ್ರೀರಾಮ ಮಂದಿರ ಸೇರಿದಂತೆ ಅನೇಕ ಕಡೆ ಬೈಕ್ ಸವಾರಿಯನ್ನ ಮಾಡಿ ಬಂದಿದ್ದಾರೆ. ಇದೀಗ ಪ್ರಜ್ವಲ್ ಶೆಣೈ ಮಾತ್ರ 25 ದಿನದಲ್ಲಿ ಆ ಕಾಲದ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ನಲ್ಲಿ ನೇಪಾಳಕ್ಕೆ ಸವಾರಿ ಬೆಳೆಸಿ ಮತ್ತೆ ಉಡುಪಿಗೆ ವಾಪಸ್ ಬಂದಿದ್ದಾರೆ. ಈತನ ಸವಾರಿಯನ್ನ ಗಮನಿಸಿ ಹೀರೋ ಮೋಟೋಕಾರ್ಪ್ ಸಂಸ್ಥೆಯು ಪ್ರಜ್ವಲ್ ಶೆಣೈ ಅವರಿಗೆ ಹೀರೋ ಸೆಂಟಿನಿಯಲ್ ಬೈಕ್ ನೀಡಿ ಗೌರವಿಸಿದೆ. ಒಮ್ಮೆ ಅದೇ ಸ್ಪ್ಲೆಂಡರ್ ಬೈಕ್ ಏರಿ ನಾನು ಮತ್ತು ಮಗ ದೇಶದ 17 ಕಡೆ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೆವು ಎಂದು ತಂದೆ ರಾಜೇಂದ್ರ ಶೆಣೈ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಒಂದು 2000 ಇಸ್ವಿದ್ದು ಗಾಡಿ, ಒಂದು 26 ವರ್ಷ ಹಳೆಯದ ಗಾಡಿ ಇಂಟರ್ನ್ಯಾಷನಲ್ ಟೂರ್ ಮಾಡಿ ಬರ್ತಾರೆ. ತುಂಬ ಖುಷಿ ಆಗ್ತದೆ. ಅದು ಕೂಡ ಒಬ್ಬನೇ ಹೋಗಿ ಬಂದಿದ್ದಾನೆ. ಆರಾಮದಾಯಕವಾಗಿ ಹೋಗ್ಯಾನೆ. ದೇವರ ಆಶೀರ್ವಾದದಿಂದ ಏನು ತೊಂದರೆ ಆಗಲಿಲ್ಲ. ತುಂಬ ಖುಷಿ ಆಯಿತು ಹೋಗಿ ಬಂದ. ಎಲ್ಲ ಕಡೆ ನಾನು ಮತ್ತು ಅವ ಒಟ್ಟಿಗೆ ಹೋಗೋದಿತ್ತು. ಈ ಸಲ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ಅವನಿಗೆ ಕೂಡ ಒಂದು ಮನಸ್ಸಿತ್ತು ಸೋಲೋ ಆಗಿ ಇಂಟರ್ನ್ಯಾಷನಲ್ ರೈಡ್ ಮಾಡಬೇಕೇಳಿ. ಅದೊಂದು ಇದೇ ಟೈಮ್ ಬಂತು, ಹೋಗಿ ಬಂದ ಅವನೇ. ಇಲ್ಲ ನನಗೆ ಚೂರು ಭಯ ಆಗಿಲ್ಲ. ಯಾಕೆಂದರೆ ನಾನು ಹೇಗೆ ಬಿಡ್ತಿದ್ದೆ ಗಾಡಿ ಹಾಗೆ ಅವ ಕೂಡ ಬಿಡ್ತಿದ್ದ. ಅದೇ ನನಗೆ ಅದರ ಡ್ರೈವಿಂಗ್ ಬಗ್ಗೆ ನನಗೆ ಒಂದು ಚೂರು ಹೆದರಿಕೆ ಇರಲಿಲ್ಲ. ಮತ್ತು ಬೇರೆ ಕೆಲವೆಲ್ಲ ಕೇಳುವಾಗ ಎಲ್ಲ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಅಂದರೆ ಬೇರೆಯವರ ಡ್ರೈವಿಂಗ್ ವಿಷಯದಲ್ಲ, ಇವನ ಡ್ರೈವಿಂಗ್ ವಿಷಯ ನನಗೆ ಏನು ಹೆದರಿಕೆ ಆಗ್ತಿರ್ಲಿಲ್ಲ. ಎಲ್ಲಿ ಹೋಗಿ ಬರ್ತಾನೆ ಗ್ಯಾರಂಟಿ. ಪ್ರಜ್ವಲ್ ಶೆಣೈ ನೇಪಾಳಕ್ಕೆ ಶಿರ್ವದಿಂದ ಹೊರಟು ಹುಬ್ಬಳ್ಳಿ, ನಾಂದೇಡ್, ನಾಗುರ, ಮಧ್ಯಪ್ರದೇಶ, ಜಬಲ್ಪುರ ಮೂಲಕ ಉತ್ತರ ಪ್ರದೇಶದ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿಂದ ಸನೋಲಿ ಗಡಿ ದಾಟಿ ನೇಪಾಳ ದೇಶ ತಲುಪಿದ್ದಾರೆ. ನೇಪಾಳದ ರಾಜಧಾನಿ ಕಾಠ್ಮಂಡುವಿನ ಪಶುಪತಿನಾಥ ದೇಗುಲ, ಮುಷ್ಟಾಂಗ್ನ ಮುಕ್ತಿನಾಥ ದೇಗುಲ ಸಹಿತ 10 ದಿನಗಳಲ್ಲಿ ಸುಮಾರು 1100 ಕಿಲೋಮೀಟರ್ ಸಂಚರಿಸಿ ಅಲ್ಲಿನ ಪ್ರಸಿದ್ಧ ನಗರಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಿದ್ದಾರೆ. ಪ್ರಯಾಣದ ಉದ್ದಕ್ಕೂ ತನ್ನ ಬೈಕ್ನಲ್ಲಿ ಕನ್ನಡ ಬಾವುಟ ಹಾರಿಸಿ ಕನ್ನಡಾಭಿಮಾನ ಮೆರೆದಿದ್ದಾರೆ. ತಾನು ಉಳಿದುಕೊಳ್ಳಲು ವ್ಯವಸ್ಥೆ, ಊಟ, ತಿಂಡಿ ಇವೆಲ್ಲದರ ಸಿದ್ಧತೆ ಮಾಡಿಕೊಂಡು ಹೊರಟಿದ್ರು. ನೇಪಾಳ ತಲುಪುವುದೊಂದೇ ನನ್ನ ಮುಖ್ಯ ಗುರಿಯಾಗಿತ್ತು ಎನ್ನುತ್ತಾರೆ ಪ್ರಜ್ವಲ್ ಶೆಣೈ. ಮೊನ್ನೆ 10ನೇ ತಾರೀಕು ಇಲ್ಲಿಂದ ಉಡುಪಿಯಿಂದ ಶಕ್ತಿ ಮೋಟರ್ಸಿಂದ ನಾನು ನೇಪಾಳಕ್ಕೆ ಹೊರಟಿದ್ದೆ. 20 ಈ ಒಂದು ಜರ್ನಿ 25 ದಿವಸಗಳದ್ದು. ನಂದು ರೂಟ್ ಬಂದುಬಿಟ್ಟು ಉಡುಪಿಯಿಂದ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ. ಟೋಟಲ್ ಕಿಲೋಮೀಟ್ರ್ ಬಂದುಬಿಟ್ಟು 5500. ನಾನು ಕೇವಲ 20 ದಿವಸಗಳಲ್ಲಿ ಕ್ರಮಿಸಿದ್ದೇನೆ. ಅಲ್ಲಿಯ ಪ್ಲೇಸಸ್ ಮೇಜರ್ ಅಂದರೆ ನಾನು ಕಾಠ್ಮಂಡು ಮತ್ತು ಪೋಖ್ರಾ ಮತ್ತು ಮುಷ್ಟಾಂಗ್, ಮುಕ್ತಿನಾಥ್ ದೇವಸ್ಥಾನ, ಮತ್ತು ಹೋಗುವಾಗ ಅಯೋಧ್ಯೆ ರಾಮ ಮಂದಿರ ಕೂಡ ನಾನು ಭೇಟಿ ಕೊಟ್ಟು ನನ್ನ ಪ್ರಯಾಣವನ್ನು ಮಾಡಿದ್ದೇನೆ. ಮತ್ತು ಇದು ಹೀರೋ ಸ್ಪ್ಲೆಂಡರ್ ಕರ್ನಾಟಕದ್ದು ಅಲ್ಲ, ಇಡೀ ಭಾರತದ ಮೊದಲ 26 ವರ್ಷದ ಒಂದು ಬೈಕ್. ಒಂದು ಮುಷ್ಟಾಂಗ್ ರೀಜನ್, ನೇಪಾಳದಲ್ಲಿ ಒಂದು ಮುಷ್ಟಾಂಗ್ ರೀಜನ್ ಅಂತ ಇದೆ. ಆ ಲೋವರ್ ಮುಷ್ಟಾಂಗಿಗೆ ಹೋಗುವ ಈ ಮೊದಲ ಗಾಡಿ ಆಗಿರುತ್ತದೆ. ಮತ್ತು ಈ ರೈಡಿಗೆ ನನಗೆ ಶಕ್ತಿ ಮೋಟರ್ಸ್ ಉಡುಪಿ ಅವರು ತುಂಬ ಒಂದು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ನಾನು ಪ್ರತಿದಿನ 500ರಿಂದ 600 ಕಿಲೋಮೀಟರ್ಗಳನ್ನು ಕ್ರಮಿಸ್ತಾ ಇದ್ದೆ. ನಮ್ಗೆ ಎಲ್ಲಿ ಸಾಯಂಕಾಲ ಅಂದರೆ ರಾತ್ರಿ ಒಂದು 10 ಗಂಟೆ ನಂತರ ಎಲ್ಲೆಲ್ಲಿ ಪಂಪ್ ಅಂದರೆ 24 ಅವರ್ಸ್ ಎಲ್ಲಿ ಪೆಟ್ರೋಲ್ ಪಂಪ್ ಸಿಗ್ತಿತ್ತು, ನನ್ನ ಹತ್ರ ಸ್ವಂತ ಒಂದು ಟೆಂಟ್ ಇತ್ತು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಅಲ್ಲಲ್ಲೇ ಟೆಂಟಲ್ಲಿ ಸ್ಟೇ ಮಾಡ್ತಿದ್ದೆ ರಾತ್ರಿ ಹೊತ್ತು. ಮತ್ತು ಮರುದಿವಸ ಅಲ್ಲಿಂದವೇ ನನ್ನ ಒಂದು ಸೆಕೆಂಡ್ ಡೇ ಪ್ರಾರಂಭಿಸಿ ಸೇಮ್ ಅದೇ ನೈಟ್ ಹಾಗೆ ಮಾಡ್ತಿದ್ದೆ ಥ್ರೂ ಔಟ್ ಇದು ಭಾರತದಲ್ಲಿ. ಮತ್ತು ನೇಪಾಳದಲ್ಲಿ ನಾನು ಹೆಚ್ಚಾಗಿ ರೂಮ್ ಪ್ರಿಫರ್ ಮಾಡ್ತಿದ್ದೆ. ಅಲ್ಲಿ ಒಂದು 9 ದಿವಸಗಳ ಕಾಲ ನಾನು ಅಲ್ಲಿದ್ದೆ. ಅಲ್ಲಿ ಮತ್ತು ಫುಡ್ ನಮಗೆ ಇಲ್ಲೆಲ್ಲ ನಾನು ಸ್ವಂತ ಪ್ರಿಪೇರ್ ಕೂಡ ಮಾಡ್ತಿದ್ದೆ. ಅಂದರೆ ಅರ್ಜೆಂಟ್ ಏನಾದರೂ ಬೇಕಿದ್ದರೆ ಇನ್ ಕೇಸ್
ಇಲ್ಲದಿದ್ದರೆ ನಾನು ಹೋಟೆಲಲ್ಲೆಲ್ಲ ಇದು ಮಾಡ್ತಿದ್ದೆ ಅಲ್ಲಿ. ಜೀವನದಲ್ಲಿ ಧೈರ್ಯ ಮತ್ತು ಛಲ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು ಎನ್ನುವುದಕ್ಕೆ ಪ್ರಜ್ವಲ್ ಶೆಣೈ ಜ್ವಲಂತ ಉದಾಹರಣೆಯಾಗಿದ್ದಾರೆ. ಆದಿತ್ಯ ಐತಾಳ್, ಉಡುಪಿ, ದಾಜಿವಳ್ ನ್ಯೂಸ್.